ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ VS ಭೋಜೇಗೌಡರ ನನ್ನ ಮನವಿ ಬೇಲೂರು ಶಾಸಕರಲ್ಲಿ ಏನಂದರೆ, ಏನಿದೆ ಕೊಡ್ಲಿಪೇಟೆ ಟು ಬೇಲೂರು ರಸ್ತೆ ಅಗಲೀಕರಣ ಅದರ ವಿಚಾರವಾಗಿ ಕೆಂಪೇಗೌಡ ವೃತ್ತದಿಂದ ವಿಷ್ಣು ಸಮುದ್ರ ಕೆರೆಯವರೆಗೆ ಅವರೇ 25/8 ಒಂದು ಬ್ಯಾನರ್ ಹಾಕಿ ಗುದ್ದಲಿ ಪೂಜೆಯನ್ನು ಮಾಡ್ತಾರೆ. 110 ಅಡಿ ಅಗಲದ ರಸ್ತೆಗೆ ಗುದ್ದಲಿ ಪೂಜೆ ಅಂತೇಳಿ ಒಂದು ಗುದ್ದಲಿ ಪೂಜೆಯನ್ನು ನೆರವೇರಿಸ್ತಾರೆ. ಇವತ್ತು ಆ ರಸ್ತೆ ಬರ್ತಾ 58 ಅಡಿಗೆ ಬಂದಿದೆ. 110 ಅಡಿಯಿಂದ 58 ಅಡಿಗೆ ಬಂದಿದೆ. ಅಂದರೆ ಮತ್ತೆ ಎಲ್ಲ ಶಾಸಕರು ಅಲ್ಲೇ ಭಾಗದವ್ರನ್ನೆಲ್ಲ ಕರೆದು ಒಂದು ಭಾಗದಿಂದ 35 ಅಡಿ 75 ಅಡಿ ರಸ್ತೆಯನ್ನು ಅಗಲೀಕರಣ ಮಾಡ್ತೀವಿ, ಮಾಡಲೇಬೇಕು ಅಂಥೇಳಿ ಹೇಳಿಕೆಯನ್ನು ಕೊಟ್ಟಿದ್ರು. ನೀವು ಎಲ್ಲ ಪತ್ರಿಕೆಗಳಲ್ಲೂ ಬಂದಿತ್ತು. ನಾನು ಅದಕ್ಕೆ ಒಂದು ನಮ್ಮ ಸಂಘಟನೆಯಿಂದ ನಾನು ವೈಯಕ್ತಿಕವಾಗಿ ಸಹ ನಾನು ಪತ್ರಿಕಾ ಹೇಳಿಕೆಯನ್ನು ನೀಡಿದ್ದೆ. ಏನು ಸರ್ಕಾರದ ಮುಂದಿನ ಆಲೋಚನೆ ಇದೆ, ಇನ್ನು 50 ವರ್ಷದ ಆಲೋಚನೆ ಇಟ್ಕೊಂಡು ವೆಹಿಕಲ್ಗಳು ಎಷ್ಟು ದಟ್ಟಣೆಯಾಗಿರ್ತದೆ, ಈ ರೋಡು ಮತ್ತು ಮಂಗಳೂರಿಗೆ ಹೋಗಿ ಕೂಡ್ತದೆ, ಹಾಗಾಗಿ ಇಲ್ಲಿ ವೆಹಿಕಲ್ಗಳ ಸಂದಣಿ ಜಾಸ್ತಿ ಆಗೋದ್ರಿಂದ ರಸ್ತೆ ದೊಡ್ಡದಾಗಿರಬೇಕು, ಡಬಲ್ ರೋಡ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು 110 ಅಡಿ ನಾರು ಮಾಡಬೇಕು ಅಂತ ಬೇಡ. ಅಲ್ಲಿ ಸುಮಾರು ಇದಾಗ್ತದೆ. ಮುನ್ಸಿಪಾಲಿಟಿ ಜಾಗ ಒಂದು ಸೆಂಟ್ರ್ ಭಾಗದಿಂದ 35 ಅಡಿ ಇದೆ. ಒಂದು ಭಾಗದಿಂದ 35 ಅಡಿ ಅಂದರೆ 70 ಅಡಿ ಆಯಿತು. ಆ 70 ಅಡಿ ನಾರು ನೀವು ಅಗಲೀಕರಣ ಮಾಡಿ. ನೀವು ಯಾರು ಒತ್ತಡಕ್ಕೆ ಶಾಸಕರಿರ್ಬೋದು, ಪುರಸಭೆ ಅಧ್ಯಕ್ಷರಿರ್ಬೋದು, ಮುಖ್ಯಾಧಿಕಾರಿಗಳಿರ್ಬೋದು, ಇಲ್ಲ AEE PWE ಯಾರು ಒತ್ತಡಕ್ಕೆ ಮಣಿದಿದ್ದೀರಿ? ಯಾಕೆ ಅಂತ ರಸ್ತೆ ಅಗಲೀಕರಣವನ್ನು ಕಡಿಮೆ ಮಾಡ್ತಿದ್ದೀರಿ? ಈಗ ಸರ್ಕಾರದ ದುಡ್ಡು ಬಂದಿರೋದು ನಿಮಗೆ ಅಷ್ಟು ಕೋಟಿ ದುಡ್ಡು ಬಂದಿರೋದು 110 ಅಡಿ ಹೊಡಿಲಿಕ್ಕೆ. ಮತ್ತೆ ಹಂಗಾರೆ ಎಲ್ಲೇ ತನಕ ಹೊಡಿತೀರಿ ನೀವೀಗ? ರಸ್ತೆ ಅಗಲೀಕರಣ ಚಿಕ್ಕದಾದ್ಮೇಲೆ ಅದು ಲೆಂತ್ ಜಾಸ್ತಿ ಆಗಬೇಕು. ಮತ್ತು ನೀವು ಆ ಕೆರೆ ಕೋಡಿಗೆ ನಿಲ್ಸಿದ್ದೀರಿ. ಪರಿಹಾರ ಅಂತೂ ಇಲ್ಲ. ಯಾಕೆಂದ್ರೆ ಇದು ಮುನ್ಸಿಪಾಲಿಟಿದೇ ಜಾಗ, 35 ಅಡಿ ಜಾಗ ಇರೋದ್ರಿಂದ ಪರಿಹಾರ ಅಂತೂ ನೀವು ಕೊಡಲ್ಲ. ನೀವು ಹೇಳಿರೋದೇನು, ಕೆಂಪೇಗೌಡ ವೃತ್ತದಿಂದ ಅಂತೇಳಿ ಕಳಸಿಂಗ್ ಕೆರೆಯ ಬಿಸ್ಟಾಮ್ ಕೆರೆ ಮೂಲೆವರೆಗೆ. ಬಿಸ್ಟಾಮ್ ಕೆರೆ ಮೂಲೆ ಅಂತೇಳಂದ್ರೆ ಅಲ್ಲಿ ಮಸೀದಿನೂ ಸಹ ಬರ್ತದೆ. ಇಲ್ಲಿ ಕೆಂಪೇಗೌಡ ವೃತ್ತ ಅಂತೇಳಂದ್ರೆ ಇಲ್ಲಿ 2 ಬಿಲ್ಡಿಂಗ್ ಸಹ ಇದೆ. ಇಲ್ಲಿಯೂ ಕೈ ಹಾಕಿಲ್ಲ ನೀವು. ಈ ಬಿಲ್ಡಿಂಗ್ಗಳನ್ನು ಬಿಟ್ಟು ಮುಂದಿನಿಂದ ಪ್ರಾರಂಭ ಮಾಡಿದಿರಿ. ಇದರ ಉದ್ದೇಶ ಏನು ಅಂತೇಳಿ ಗೊತ್ತಿಲ್ಲ. ನಮ್ಮ ಆಗ್ರಹ ಇಷ್ಟೇ, ಮುಂದಿನ ಆಲೋಚನೆ ಇಟ್ಕೊಂಡು ಶಾಸಕರು ಜನ ಮೆಚ್ಚುವಂಥ ಕೆಲಸವನ್ನು ಮಾಡಿ. ಮುಂದೆ ನಿಮ್ಮ ಹೆಸರು ಉಳಿತದೆ. ಹಾಗಾಗಿ ಯಾರೋ ಒಂದು 4 ಜನಗಳ ಒಂದು ಪ್ರೆಜರಿಗೆ ನೀವು ಒಳಗಾಗಬೇಡಿ. ಅದಕ್ಕೆ ಒಳಗಾದರೆ 100 ಜನ ನಿಮಗೆ ಶಾಪ ಆಗ್ತಾರೆ. ಇದರ ಅವಶ್ಯಕತೆ ಇರಲಿಲ್ಲ. ಈಗ ನೋಡ್ಬೇಕು ನೀವು, ಏನು ತಗ್ಗು ಇತ್ತು ಅದನ್ನೆಲ್ಲ ಸಮ ಮಾಡಿ ಅಂಗಡಿ ಮಳಿಗೆಯರಿಗೆ ಅನುಕೂಲ ಮಾಡಿಕೊಟ್ಟಂಗೆ ಆಗ್ತಿದೆ. ಬಿಟ್ಟರೆ ಅದರಿಂದ ಏನು ಉಪಯೋಗ ಆಗ್ತಿಲ್ಲ ನೀವು ಹೊಡಿತೀರಾ ಅಂತ. ಹಾಗಾಗಿ ದಯವಿಟ್ಟು ಕನಿಷ್ಠ 35 ಅಡಿ ಒಳಗಡೆ ಹೊಡೆಯೋಕ್ಕೆ ಅವಕಾಶವನ್ನು ಕೊಡಬೇಡಿ. ಆ 35 ಅಡಿ ಏನು ರೂಲ್ಸ್ ಇದೆ ಅದರ ಪ್ರಕಾರವಾಗಿ ನೀವು ಹೊಡಿಲೇಬೇಕು ಅಂತೇಳಿ ನಮ್ಮ ಸಂಘಟನೆಯಿಂದ ಆಗ್ರಹ ಪಡಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಮಾನ್ಯ ಶಾಸಕರು ಹಿಂದೆ ಬಿಕ್ಕೋಡ್ ರಸ್ತೆನ ಶಂಕುಸ್ಥಾಪನೆ ಮಾಡುವಾಗ 70 ಅಡಿ ಅಗಲೀಕರಣ ಮಾಡಿ ಕಮರ್ಷಿಯಲ್ ಜಾಗ ಮಾಡ್ತೀನಿ ಅಂತ ಹೇಳಿದರು. ಕಮರ್ಷಿಯಲ್ ಮೀನ್ಸ್ ವಾಣಿಜ್ಯ ರಸ್ತೆಯಾಗಿ ಮಾಡ್ತೀನಿ ಅಂತ ಕನಸ್ಕೊಂಡಿದ್ರು. ಅದು ಯಾಕೋ ಇತ್ತೀಚೆಗೆ ಅದೇ ಶಾಸಕರು ಅವತ್ತೊಂದು ಹೇಳಿಕೆ ಕೊಡ್ತಾವ್ರೆ, ಇವತ್ತೊಂದು ಹೇಳಿಕೆ ಹೇಳಿದ್ದಾರೆ 56 ಅಡಿಗೆ ಮಾಡಿಬಿಟ್ಟು ಬಿಡ್ಕೊಡ್ತೀವಿ ಅಂತ. ಸಾರ್ವಜನಿಕರು ಕೇಳ್ತಾರೆ. ಸಾರ್ವಜನಿಕರನ್ನ ಕೇಳಿದ ತಕ್ಷಣ ಅವ್ರ ಮಾತಿಗೆ ಬೆಲೆ ಕೊಡಬೇಕಾಯ್ತು, ಅವ್ರದ್ದು ಧರ್ಮ ಹೌದು. ಆದರೆ ಊರು ಅಭಿವೃದ್ಧಿ ಆಗಬೇಕು ಅಂದರೆ 56 ಅಡಿಗೆ ಹೆಂಗಾಗುತ್ತೆ? ನಾಳೆ ಇನ್ನೊಂದು ಕಡೆ ಇನ್ನೊಬ್ಬ ಬಂದು ಕೇಳ್ತಾನೆ. ಅದಕ್ಕೆ ಸಾರ್ವಜನಿಕರಿಗೂ ಬೆಲೆ ಕೊಡಬೇಕು ಅಂದರೆ ಅವ್ರ ಮನವೊಲಿಸಿ, ಅವರಿಗೆ ಸಾಧ್ಯವಾದರೆ ಅವ್ರಿಗೆ ಸರ್ಕಾರದಿಂದ ಅನುದಾನ ಕೊಟ್ಟು ಇದು ಮಾಡೋದಾದ್ರು ಮಾಡಲಿ. ಅದನ್ನು 70 ಅಡಿನೂ ಕಮ್ಮಿನೇ ಆಯಿತು. ಒಂದು ಊರು ಅಭಿವೃದ್ಧಿ ಆಗಬೇಕು ಅಂದರೆ ನ್ಯಾಷನಲ್ ಹೈವೇ ಅದು ಕಮ್ಮಿನೇ ಆಗುತ್ತೆ. ಆದರೂ ಅವರು 70 ಅಡಿಗಾರ ಮಾಡಬೇಕಾಗಿತ್ತು. ಅವ್ರ ಮಾತಲ್ಲೇ 2 ದ್ವಂದ್ವ ನಿಲಿಕೆ ಇದೆ. ಅದರಲ್ಲೂ ನಮ್ಮ ಸುರೇಶ್ ಅಣ್ಣವರು ಭಾಳ ಕನಸ್ಕಂಡ ಬೇಲೂರನ್ನ ಅಭಿವೃದ್ಧಿ ಮಾಡುವಂಥ ಕನಸ್ಕಂಡ ಒಳ್ಳೆಯ ಶಾಸಕರಾಗಿ ಆಯ್ಕೆಯಾಗಿ ಬಂದು ಬರೋರು ಅದೇ ಹೇಳಿದರು, ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ, ಬೇಲೂರನ್ನ ಸುಂದರ ನಗರ ಮಾಡ್ತೀನಿ, ಯಾವುದು ಒಂದು ಪೆಟ್ಟಿಗೆ ಅಂಗಡಿಗಳು ಇರಬಾರ್ದು ಅಂತ ಏನು ಹೇಳಿದರು ಅವೆಲ್ಲವೂ ಮಾಡಿ ಈಡೇರಿಸಿದ್ದಾರೆ. ಆದರೆ ಅವ್ರ ಮನಸ್ಸಲ್ಲಿ ಮಾತ್ರ ಅದು ಈಡೇರಿದೆ. ಶಾಶ್ವತವಾಗಿ ಸಾರ್ವಜನಿಕರಿಗೆ ಯಾವ ಕೆಲಸನೂ ಆಗಿಲ್ಲ. ಇಲ್ಲಿವರೆಗೂ ಅವ್ರು ಯಾವುದನ್ನು ಹೇಳಿದ್ದು ಮಾಡಿಲ್ಲ. ಸುರೇಶ್ ಅಣ್ಣವ್ರಿಗೆ ಒಂದು ಮಾತು ಕೇಳ್ತೀನಿ, ಅವ್ರು ಹೇಳಿದ್ರು ಅಂದ್ಬಿಟ್ಟು 58 ಅಡಿಗೆ ನಿಲ್ಲಿಸಿದ್ರಲ್ಲ, ಈಗ 58 ಅಡಿಗೆ ನಿಲ್ಲಿಸಿದ್ದೀರಾ ಕರೆಕ್ಟು. 58 ಅಡಿ ನಿಲ್ಲಿಸಿದ ಮೇಲೆ ನೀವು ಒಳೆ ಬೀದಿನ ಹೆಂಗೆ ಅಗಲೀಕರಣ ಮಾಡ್ತೀರಾ? ಸಾಧ್ಯ ಇಲ್ಲ. ಇದು ಇದೇ ರೀತಿ ಅವರು ಕೇಳ್ತಾರೆ. ನಾಳೆ ನಮಗೆ 25 ಅಡಿ ಮಾಡಿ ಅಂತ ಕೇಳ್ತಾರೆ, 40 ಅಡಿಗೆ ಮಾಡಿ ಅಂತ ಅವರು ಕೇಳ್ತಾರೆ. ಹಿಂಗೆ ಮಾಡಿದರೆ ಊರು ಅಭಿವೃದ್ಧಿ ಆಗಕ್ಕೆ ಸಾಧ್ಯನಾ? ನಿಮ್ಮ ಕನಸಿನ ಬೇಲೂರು ಅಭಿವೃದ್ಧಿ ಹೇಗೆ ಸಾಧ್ಯ ಮಾಡ್ತೀರಿ ನೀವು? ಅದ್ರ ನಂತರ ಬರ್ತೀನಿ. ಮುಖ್ಯ ರಸ್ತೆನೂ ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಮುಖ್ಯ ರಸ್ತೆನೂ ಅಲ್ಲೂ ಯಾರು ಬಂದು ನಿಮ್ಮ ಹತ್ತಿರ ಇರೋದು
ಹೊಳೆಬಿದ್ರು ನಿಮ್ಮ ಮಧ್ಯೆ ಇರೋದು, ಇಡೀ ತಾಲೂಕಲ್ಲಿ ನಿಮ್ಮ ಮಧ್ಯೆ ಇರೋದು. ತಾಲೂಕಿನವರೆಲ್ಲ ಇದೇ ರೀತಿ ಕೇಳಿದರೆ ನೀವು ಊರಿನ ಅಭಿವೃದ್ಧಿ ಹೇಗೆ ಮಾಡ್ತೀರಾ? ನಿಮ್ಮ ಕನಸಿನ ಬೇಲೂರನ್ನು ಹೇಗೆ ಸುಂದರವಾಗಿ ಬೇಲೂರು ನಗರ ಮಾಡ್ತೀರಾ? ಅಥವಾ ಹೀಗೆ ಬೇಲೂರು ಗ್ರಾಮವಾಗಿ ಉಳ್ಕೊಳ್ಳಿ ಅಂತ ನಿಮ್ಮ ಮನಸ್ಸಿನ ಇದೆಯಾ? ನೀವು ಬಂದಾಗ ನೀವು ಹೇಳಿದ್ದ ನಿಲುವು ನಿಮ್ಮಲ್ಲೇ ದ್ವಂದ್ವ ನಿಲುವು ಕಾಣ್ತಾ ಇದೆ. ನೀವು ಎಲ್ಲದಕ್ಕೂ ಹೆಚ್ಚಾಗಿ ಸಾರ್ವಜನಿಕರ ಮನವೊಲಿಸಿ ಅವರಿಗೆ ನಿಮ್ಮ ಸರ್ಕಾರದ ಲೆವೆಲಲ್ಲಿ ಏನಾದರೂ ಅನುದಾನ ಕೊಟ್ಟು ಅದನ್ನು ಕಡಾಖಂಡಿತವಾಗಿ ಅವರಿಗೆ ಅನುದಾನ ಕೊಟ್ಟು ಕಡಾಖಂಡಿತವಾಗಿ ಈಗ ಮಾಡಿ 70 ಅಡಿ ಅಗಲೀಕರಣ ಮಾಡಿದರೆ ಊರು ಸ್ವಲ್ಪ ಅಭಿವೃದ್ಧಿ ಆಗುತ್ತೆ. ಇದೇ ಅನ್ವಯಿಸುತ್ತೆ, ಎಲ್ಲ ಕಡೆಗೂ ಅನ್ವಯಿಸುತ್ತೆ. ನೋಡಿ, ಚಿಕ್ಕಮಗಳೂರಲ್ಲಿ DC ರಾಕೇಶ್ ಹಿಂಗೇನೆ ಇದ್ದಾಗ CT ರವಿಯವರು ಅಡ್ಡ ಬಂದು ನಿಂತಿದ್ರು ಸಾರ್ವಜನಿಕರಿಗೆ ಪರವಾಗಿ ನಾನಿದ್ದೀನಿ ಅಂತ. ಆದರೆ ಅದನ್ನು ಮೀರಿ DC ಅವರು, ಜಿಲ್ಲಾಧಿಕಾರಿಯವರು ಅಗಲೀಕರಣ ಮಾಡಿಬಿಟ್ಟು ಇವತ್ತು ಚಿಕ್ಕಮಗಳೂರು ಎಷ್ಟು ದೊಡ್ಡದಾಗಿದೆ, ಎಷ್ಟು ಹೇಳಿದರೆ. ಮಾಡುವ ಇಚ್ಛಾಶಕ್ತಿ ನಮ್ಮ ನಾಯಕರಿಗೆ ಬೇಕು. ನಮ್ಮ ನಾಯಕರು ಶಾಸಕರಿಗೆ ಆಯ್ಕೆ ಯಾಕೆ ಬಂದಿದ್ದಾರೆ? ಸಾರ್ವಜನಿಕರಿದ್ದರೆ ನಾನು ಅನ್ನೋದಾದರೆ ಓಟ್ಗಾಗಿಯೇ ಮಾತ್ರ ಅಲ್ಲ, ಅವರು ಊರು ಅಭಿವೃದ್ಧಿನೂ ಆಗಬೇಕು. ಇವತ್ತು ಅವ್ರದ್ದು ಹೋಗುತ್ತೆ, ನಾಳೆ ನಂದು ಹೋಗುತ್ತೆ, ಮತ್ತೊಬ್ಬಂದು ಹೋಗುತ್ತೆ. ಅವ್ರಿಗೆ ಅನುದಾನ ಕೊಟ್ಟು ಊರಿನ ಅಭಿವೃದ್ಧಿ ಕಡೆ ಗಮನ ಕೊಡಲಿ, ಅವರು ಹೇಳಿದ ಮಾತನ್ನು ಅವ್ರು ಉಳಿಸ್ಕೊಳ್ಳಿ, ಸಾರ್ವಜನಿಕರಿಂದ ಪ್ರಶಂಸೆ ಪಡೆಯುವಂಥ ಒಳ್ಳೆ ಕೆಲಸ ಮಾಡಲಿ. ಇದು ಮುಖ್ಯ. ಇದು ಈಗ ಸದ್ಯಕ್ಕೆ ಈ ಕೆಲಸ ನಾನು 70 ಅಡಿ ಮಾಡಿಬಿಟ್ಟು ತುಂಬ ಸುಂದರವಾಗಿ ಮಾಡಿ, ಡಿವೈಡ್ರು ಏನೇನೋ ಕನಸ್ಕೊಂಡಿದ್ದಾರೆ ಅವ್ರು ಏನೇನು ಕನಸ್ಕೊಂಡಿದ್ದಾರೆ ಅದೆಲ್ಲ ಮಾಡಿ ಅವರ ಕನಸು ಈಡೇರಲಿ ಅಂತ ಹೇಳಿ ತಾಲೂಕಿನ ಜನತೆ ಪರವಾಗಿ ಇದು ಮಾಡ್ತಾರೆ. ನಮ್ಮ ಜನತೆಯೂ ಅಷ್ಟೇ, ಅವರಿಗೆ ಸ್ಪಂದಿಸಬೇಕು. ನಾವು ಸ್ಪಂದಿಸಿದ್ರೆ ಮಾತ್ರ ಅದು ಊರು ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ಅವ್ರು ಆಗ್ತಾಯಿಲ್ಲ ಅಂತ ಕೇಳಿಬಿಟ್ರೆ ಅವರು ಎಲ್ಲ ಕಡೆನೂ ಸಾರ್ವಜನಿಕರನ್ನೇ ಕೇಳಿ ಮಾಡ್ತೀನಿ ಅಂತ ಅಂದರೆ ಅವರು ಯಾವುದನ್ನು ಎಲ್ಲರಿಗೂ ವಿರೋಧ ಬಂದೇ ಇರ್ತಾರೆ. ಊರೊಂದ ಮೇಲೆ ವಿರೋಧ ಇದ್ದೇ ಇರುತ್ತೆ. ಆ ವಿರೋಧನ ದಿಟ್ಟವಾಗಿ ಎದುರಿಸಿ ಒಳ್ಳೆಯ ಅಭಿವೃದ್ಧಿ ಮಾಡಬೇಕು ಅನ್ನೋ ಅಭಿವೃದ್ಧಿ ಇದ್ದರೆ, ಇಚ್ಛಾಶಕ್ತಿ ಇದ್ದರೆ ಅವರು ಅದೆಲ್ಲವನ್ನು ಮೀರಿ ಎಲ್ಲವನ್ನು ಅಗಲೀಕರಣ ಮಾಡಿದರೆ ಊರು 100% ಸುಂದರವಾದ ಬೇಲೂರಾಗುತ್ತೆ. ಸೊ ಈ ಪಾರ್ಕಿಂಗ್ ಸಮಸ್ಯೆ, ಯಾವ ಸಮಸ್ಯೆಗಳಿದ್ದಾವೆ ಎಲ್ಲವೂ ಇದಾಗ್ತವೆ. ದಯವಿಟ್ಟು ಸುರೇಶ್ ಅವರಿಗೆ ನಂದೊಂದು ಮನವಿ, ಯಾರ ಮಾತನ್ನು ಕೇಳದಲೆ, ಯಾರ ಹಿತ್ತಾಳೆ ಕಿವಿ ಹಿಂದ್ಗಡೆ ಹೇಳ್ಕೊಡೋ ಇದ್ದೇ ಇರ್ತಾರೆ. ಅವ್ರ ಮಾತು ಯಾರನ್ನು ಕೇಳದಲೆ ನೀವು ನಿಮ್ಮ ಸ್ವಯೋಜಿತ ನಿಮ್ಮ ಇಚ್ಛಾಶಕ್ತಿಯಿಂದ ಈಗ ಏನು 70 ಅಡಿ ಮಾಡಿದ್ರಲ್ಲ ಆ 70 ಅಡಿನೇ ಮಾಡಿ ಒಳ್ಳೆ ಬೇಲೂರನ್ನ ಸುಂದರ ನಗರವನ್ನು ಮಾಡಿ. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಯಾವ ಕೆಲಸನೂ ಆಗಲ್ಲ, ಒಳೆ ಬೀದಿನೂ ಆಗಲ್ಲ, ಮುಖ್ಯ ರಸ್ತೆನೂ ಆಗಲ್ಲ. ಯಥಾ ಪ್ರಕಾರ ಹಂಗೆ ಆಗುತ್ತೆ. ಈಗ ಅಲ್ಲಿ ಬಿಕ್ಕೋಡ್ ರೋಡಿಗೆ ಅನ್ವಯಿಸಿದ್ದು ಇಲ್ಲೂ ಇದೇ ಒಳೆ ಬೀದಿಗೂ ಅನ್ವಯಿಸುತ್ತೆ, ಮುಖ್ಯ ರಸ್ತೆಗೂ ಅನ್ವಯಿಸುತ್ತೆ. ದಯವಿಟ್ಟು ಯಾರು ಮಾತನ್ನು ಕೇಳಬೇಡಿ. ನಿಮ್ಮ ಕನಸಿನ ಸುಂದರ ಬೇಲೂರನ್ನ ನೋಡುವ ಭಾಗ್ಯ ಸಾರ್ವಜನಿಕರಿಗೆ. ಮಾನ್ಯ ಶಾಸಕರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ, ಏನು ಈ ಬಿಕ್ಕೋಡ್ ರಸ್ತೆನ 70 ಅಡಿ ಅಗಲೀಕರಣ ಮಾಡ್ತೀವಿ ಅಂತ ನೀವು ಮಾತು ಕೊಟ್ಟಿದ್ರಿ ಸಾರ್ವಜನಿಕರಲ್ಲಿ. ಈಗ ಸಾರ್ವಜನಿಕ ಬೇರೆ ಯಾರೋ ಅವರ ಹಿತಾಸಕ್ತಿಗೋಸ್ಕರ ಯಾರೋ ಒತ್ತಡ ಹೇರೋದಕ್ಕೋಸ್ಕರ ದಯಮಾಡಿ ನೀವು ಅದನ್ನು ಅಗಲೀಕರಣನ ಕಡಿಮೆ ಮಾಡ್ದೇನೆ ಏನು 56 ಅಡಿಗೆ ಮಾಡ್ತಾರೆ ಅಂತ ಮಾಹಿತಿ ಬಂದಿದೆ. ದಯಮಾಡಿ ಈ ಥರ ಮಾಡಬೇಡಿ. ಯಾಕೆಂದರೆ ಇದನ್ನು ಮಾಡೋದ್ರಿಂದ ಸಾರ್ವಜನಿಕರಿಗೆ ಮುಂದಕ್ಕೆ ತೊಂದರೆಗಳಾಗುತ್ತೆ. ಅದು ಇರೋವಂಥದ್ದು ಜಾಗ ಏನು ಪುರಸಭೆ ಜಾಗ ಇದೆ, ಆ ಜಾಗದಲ್ಲಿ ಎಷ್ಟಿದೆಯೋ 70 ಅಡಿ ಅಷ್ಟನ್ನು ಬಿಡಿಸ್ಕೊಟ್ಬಿಟ್ಟು ರಸ್ತೆನ ಅಗಲೀಕರಣ ಮಾಡಿಸ್ಕೊಟ್ರೆ ನಿಮ್ಮ ಏನು ಬೇಲೂರಿನ ಒಂದು ಸುಂದರವಾದ ನಗರವನ್ನು ಮಾಡಬೇಕು ಅಂತ ನೀವು ಕನಸು ಹೊತ್ತು ಬೇಲೂರಿಗೆ ಬಂದಿದ್ದೀರೋ, ಈ ಕನಸು ನಿಮಗೆ ನೆರವೇರುತ್ತೆ. ನಿಮ್ಮ ಮೇಲೆ ಜನಗಳು ಬಹಳ ಒಂದು ನಿರೀಕ್ಷೆನ ಇಟ್ಕೊಂಡಿದ್ದಾರೆ. ನೀವು ಈ ಕೆಲಸನ ಮಾಡಿದ್ದೇ ಆದಲ್ಲಿ ಮುಂದೆ ಬೇಲೂರಿನ ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿದಿರ್ತೀರಿ. ಹಾಗಾಗಿ ದಯಮಾಡಿ ಈ ಒಂದು ಕೆಲಸನ ಮಾಡಿಕೊಟ್ಟು ನೀವು ಮುಂದಿನ ಬಾರಿಗೆ ನಿಮ್ಮ ಗೆಲುವಿಗೆ ಒಂದು ಬುನಾದಿಯನ್ನು ಹಾಕ್ಕೊಳ್ಬೇಕು ಅಂತೇಳಿ, ಮತ್ತೆ 2ನೇ ಬಾರಿ ಶಾಸಕರಾಗಲಿಕ್ಕೆ ಬೇಲೂರಿನಲ್ಲಿ ಭದ್ರ ಬುನಾದಿಯನ್ನು ಹಾಕ್ಕೊಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ.